ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 2 ಏಪ್ರಿಲ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ನೋಡ್ಕೊಂಡ್ ಬರೋಣ. ನೋಡಿ, ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಟಾಟಾ ಕನ್ಸ್ಯೂಮರ್ 6.19% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಝೊಮ್ಯಾಟೊ 4.80% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟೈಟಾನ್ 3.86% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಇಂಡಸ್ ಇಂಡ್ ಬ್ಯಾಂಕ್ 2.97% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟೆಕ್ ಮಹೇಂದ್ರ 2.10% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಬರೋಣ. ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ BEL 3.27% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಸ್ಲೆ ಇಂಡಿಯಾ 1.22% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ 0.19% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನ್ಸರ್ವ್ 0.81% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಪವರ್ ಗ್ರಿಡ್ 0.78% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ ನಾವು ನಿನ್ನೆ ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ನಿನ್ನೆ ನಮ್ಗೆ ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ಡೌನ್ ಸೈಡ್ ಅಲ್ಲಿ ಬ್ರೇಕ್ಔಟ್ ಕೊಟ್ರೆ ಏನ್ ಮಾಡ್ಬೇಕು ಅಂತಾನು ಹೇಳಿದ್ದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತಾನು ತಿಳಿಸ್ಕೊಟ್ಟಿದ್ದೆ. ನೋಡಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಇವತ್ತು 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡೋದಾದ್ರೆ ಈ ಒಂದು ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರತ್ತೆ ಅಂತ ನಿಮ್ಗೆ ತಿಳಿಸಿದ್ದೆ, ನೆನಪಿದ್ಯಾ? ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೊಂಡ್ವಿ. ಈ ಟಾರ್ಗೆಟ್ ನ ನಾನು ತಿಳಿಸ್ಕೊಟ್ಟಿದ್ದೆ. 23,330 ನ ಟಚ್ ಮಾಡುತ್ತೆ, ಅದು ನಮ್ಮ R1 ಆಗಿರುತ್ತೆ, ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ R1 ಅದನ್ನ ಟಚ್ ಮಾಡಿದೆ. ಸೆಕೆಂಡ್ ರೆಸಿಸ್ಟೆನ್ಸ್ ನಮ್ದು ಇದಾಗಿತ್ತು, ಅಲ್ಲಿಗೆ ಟಚ್ ಮಾಡೋದಕ್ಕೆ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಸಣ್ಣ ರಿಜೆಕ್ಷನ್ ಇತ್ತು, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಈ ಒಂದು ರಿಜೆಕ್ಷನ್ ನ ದಾಟಿ ಮೇಲ್ಗಡೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕಿದ್ರೆ, ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕಿದ್ರೆ ಮೇಲೆ ಈ ಲೆವೆಲ್ ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರ್ತಾ ಇತ್ತು. ಸೊ ಈ ಒಂದು ರಿಜೆಕ್ಷನ್ ನ ಅದು ವ್ಯಾಲ್ಯೂಯಬಲ್ ರಿಜೆಕ್ಷನ್ ಆಗಿದೆ. ಸೊ ಅದರಿಂದ ಅದು ಆ ಒಂದು ಜಾಗದಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ನಾಳೆ ನಮ್ಮ ಸಪೋರ್ಟ್ ಲೆವೆಲ್ಗಳು ಯಾವ್ಯಾವುದು ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡ್ಕೊಂಬರೋಣ. ನೋಡಿ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 23,330 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ? ಯಾವ ಒಂದು ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ಮೊದಲನೇದಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಟೆನಿಕಾಸ್ಟ್ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ಒಂದ್ ರೀತಿಯ ಇದು ಬ್ರೇಕ್ಔಟ್ ಅಂತಾನೆ ಹೇಳ್ಬೋದು. ಈ ಲೆವೆಲ್ ಅಲ್ಲಿ ನಮ್ಗೆ ಬ್ರೇಕ್ಔಟ್ ಕೊಟ್ರೆ ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೊಂಡು ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಈ ಒಂದು ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುತ್ತೆ. 23,400 ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ಓಕೆನಾ? ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನೋಡಿ, ಈ ಲೆವೆಲ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. 23,500 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ನಮ್ಗೆ ಬ್ರೇಕ್ಔಟ್ ಕೊಡ್ಲೇಬೇಕಾಗಿರುತ್ತೆ. ಅಲ್ಲಿವರೆಗೂ ನಮ್ಗೆ ಇಲ್ಲಿ ಸೈಡ್ ವೇಸ್ ನಲ್ಲಿ ಇರುವ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಬ್ರೇಕ್ಔಟ್ ಸಿಕ್ಕ ನಂತರ ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ್ರೆ ಆ ನಂತರ ನಾವು ಈ ಒಂದು ಲೆವೆಲ್ ನ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು. 23,100 ನಮ್ಮ ಸಪೋರ್ಟ್ ನಂಬರ್ 1 ಆಗಿರುತ್ತೆ. ಈ ಲೆವೆಲ್ ನ ಟಚ್ ಮಾಡುತ್ತೆ ಯಾವಾಗ ಅಂತಂದ್ರೆ ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕರೆ ಮಾತ್ರ. ಅದರ್ವೈಸ್ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೋಡಿ, ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಾಳೆಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ ನನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ದಂತಹ ಜಾಗ ಇದಾಗಿತ್ತು. ಈ ಲೆವೆಲ್ ನಮ್ಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಲೆವೆಲ್ ಗಳನ್ನ ದಾಟಿದ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು ಅಂತಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೆ. ನೋಡಿ, ಈ ಲೆವೆಲ್ ನ ದಾಟ್ತು, ಮಾರ್ಕೆಟ್ ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತು, ಜೆನ್ಯೂನ್ ಬ್ರೇಕ್ಔಟ್ ಕೂಡ ಆಯ್ತು. ನಮ್ಮ ಟಾರ್ಗೆಟ್ ಈ ಲೆವೆಲ್ ಟಚ್ ಮಾಡುತ್ತೆ ಅಂತ ನೆನ್ನೆ ತಿಳಿಸಿದ್ದೆ. ನೋಡಿ, 51,372 ನ ಟಚ್ ಮಾಡಿ ಟಾರ್ಗೆಟ್ ಬುಕಿಂಗ್ ಆ ಲೆವೆಲ್ ಅಲ್ಲಿ ಆಗಿದೆ. ನೆಕ್ಸ್ಟ್ ಬನ್ನಿ ನಾಳೆಯ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ, ನಮ್ಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 51,372 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ನಮ್ಗೆ ಕ್ರಾಸ್ ಮಾಡ್ಬೇಕಾಗಿರುತ್ತೆ. 51,400 ನ ಟೆನಿಕಾಸ್ಟ್ ಕ್ರಾಸ್ ಮಾಡಲೇಬೇಕು. ಆ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು.
ನೋಡಿ ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ 51,600 ನಮ್ಮ ಮೈನ್ ಟಾರ್ಗೆಟ್ ಆಗಿರುತ್ತೆ. ಈ ಲೆವೆಲ್ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಮ್ಮ ಮೇಜರ್ ಟಾರ್ಗೆಟ್ ಇದಾಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 1 ಅಂತ ಇದನ್ನ ಹಾಕ್ತಾ ಇದೀನಿ ನೋಡಿ. ರೆಸಿಸ್ಟೆನ್ಸ್ ನಂಬರ್ 2 51,800 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ಈ ಲೆವೆಲ್ ನ ನೋಡ್ಕೊಂಡು ಟ್ರೇಡ್ ಮಾಡಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಒಂದು ಬ್ಲೂ ಲೈನ್ ಏನ್ ನಾನು ಡ್ರಾ ಮಾಡಿದ್ದೀನಲ್ಲ, ಈ ಒಂದು ಬ್ಲೂ ಲೈನ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಈ ಲೈನ್ ನ ಟಚ್ ಮಾಡಿದ ನಂತರ ಈ ಒಂದು ರೇಂಜ್ ನಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. 51,000 ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. S1 ಅಂತ ಆಗ್ತಾ ಇದೀನಿ. S2 ಇದಾಗಿರುತ್ತೆ ಸಪೋರ್ಟ್ ನಂಬರ್ 2. 50,800 ನಮ್ಮ ಸಪೋರ್ಟ್ ಲೆವೆಲ್ 2 ಆಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆಯ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.